DVG ಹೇಳುವಂಥ ಮಾತು ಕಗ್ಗದಲ್ಲಿ ಪದ್ಯ 26. ಸೃಷ್ಟಿಯ ಆಶಯ ಅದೇನು ಅಸ್ಪಷ್ಟ ಸಂಶ್ಲಿಷ್ಟ. ಸೃಷ್ಟಿಯ ಆಶಯ ಅದೇನು ಅಸ್ಪಷ್ಟ ಸಂಶ್ಲಿಷ್ಟ. ಇಷ್ಟ ಮೋಹಕ ದಿವ್ಯ ಗುಣಗಳು ಒಂದು ಕಡೆ, ಕಷ್ಟ ಭೀಭತ್ಸ ಘೋರಂಗಳು ಇನ್ನೊಂದು ಕಡೆ. ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ. ಈ ಬ್ರಹ್ಮಕೃತಿನೇ ಕಷ್ಟ. ಬರೀ ಒಳ್ಳೇದಿದೆಯಾ? ಇಲ್ಲ. ನೋಡಿ, ಸೃಷ್ಟಿಯ ಆಶಯ ಅದೇನು, ಸೃಷ್ಟಿಯ ಅಪೇಕ್ಷೆ ಏನಪ್ಪ ಅದು? ಅಸ್ಪಷ್ಟ, ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸೃಷ್ಟಿಯ ಅಪೇಕ್ಷೆಯನ್ನು ಗೊತ್ತಾಗ್ತಾ ಇಲ್ಲ. ಸಂಶ್ಲಿಷ್ಟ, ತುಂಬ ಕಾಂಪ್ಲೆಕ್ಸ್ ಆಗಿದೆ, ತೊಡಕಾಗಿರುವಂಥದ್ದು, ಅರ್ಥವೇ ಆಗಲ್ಲ ನಮಗೆ. ಯಾಕೆ ಹಿಂಗೆ ಸೃಷ್ಟಿ ಇದೆ ಇದು? ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ ಅಂತೆಲ್ಲ ಕೇಳಿದರು. ಇದು ಅಸ್ಪಷ್ಟ ಆಗಿದೆ. ಇಷ್ಟ ಮೋಹಕ ದಿವ್ಯ ಗುಣಗಳು ಒಂದು ಕಡೆಗೆ, ನಮಗೆ ಅತ್ಯಂತ ಇಷ್ಟ ಆಗುವಂಥದ್ದು, ಪ್ರೀತಿ ಬರುವಂಥ ದಿವ್ಯ ಗುಣಗಳು ಒಂದು ಕಡೆ ಇದ್ದಾವೆ. ಇನ್ನೊಂದು ಕಡೆಗೆ ಕಷ್ಟ ಭೀಭತ್ಸ ಘೋರಂಗಳು ಇನ್ನೊಂದು ಕಡೆ. ಎರಡೂ ಇದಾವಲ್ಲ ಜೀವನದಲ್ಲಿ. ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ. ಇದು ಬಹಳ ಕಷ್ಟ. ಬ್ರಹ್ಮಕೃತಿ ಒಂದೇ ಇಟ್ಟಿದ್ರೆ ಚಾಯ್ಸೇ ಇಲ್ದಿದ್ರೆ ಚೆನ್ನಾಗಿತ್ತಲ್ಲ. ನಾನು ಇವತ್ತು ಹೇಳ್ತೀನಿ, 20ನೇ ಶತಮಾನದಲ್ಲಿ ಬಹಳಷ್ಟು ತಕರಾರು ಬಂದಿರೋದು ಇಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸಸ್. ನಾವು ಹೇಳ್ತೀವಿ ಚಾಯ್ಸ್ ಬಂದು ಅನುಕೂಲ ಆಗಿದೆ ಅಂತೀವಲ್ಲ, ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ ನಮ್ಮ ಜೀವನ ಕಾಂಪ್ಲೆಕ್ಸ್ ಆಗಿರೋದೇ ಚಾಯ್ಸಿಂದ. ಮೊದಲು ನಮ್ಮ ಭಾರತದ ರಾಷ್ಟ್ರಪತಿಯಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇ ಹ್ಯಾಡ್ ಟು ಟ್ರಾವೆಲ್ ಬೈ ದಿ ಡಿವೈನ್ ಅಂಬಾಸಡರ್ ಕಾರ್ ಓನ್ಲಿ. ಅದೊಂದೇ ಅಂಬಾಸಡರ್ ಕಾರ್. ಅವಾಗ ಎಲ್ಲರೂ ಅದೇ 3 ಕಾರ್ ಇತ್ತು. ನಾವು ಹುಡುಗರಾಗಿದ್ದಾಗ ಅಂಬಾಸಡರ್ ಒಂದು, ಫಿಯೆಟ್ ಒಂದು ಹೆರಾಲ್ಡ್ ಅಂತ ಒಂದು ಕಾರ್ ಇರೋದು. ಆ 3 ಕಾರ್. ಈಗ ನೀವು ಒಂದು ಕಾರ್ ತೊಗೊಳಕ್ಕೆ ಹೋದರೆ ಒಂದೇ ಕಂಪ್ನಿಯಲ್ಲಿ 50 ಕಾರ್ ಇದೆ. ಸುಪೀರಿಯರ್ ಮಾಡೆಲ್ ಏನೇನೋ 108 ಇದೆ. ಅದೇ ರೀತಿ ಊಟ ಮಾಡುವಾಗ ಮನೆಯಲ್ಲಿ ಯಜಮಾನ ಆಗಲಿ ಸೇವಕ ಆಗಲಿ ಒಂದೇ ಊಟ, ಅದೇ ಅನ್ನ ಅದೇ ಸಾಂಬಾರು ಸಂಬಿರ್ತಿತ್ತು. ಈಗ ಊಟಕ್ಕೆ ನೀವು ಅಕಸ್ಮಾತ್ತಾಗಿ ಏನಾದರೂ ಹೋಟೆಲಿಗೆ ಹೋದರೆ, ಗಂಡ ಹೆಂಡತಿ ಇಬ್ಬರು ಮಕ್ಕಳು ಊಟಕ್ಕೆ ಹೋದರೆ ಒಂದೇ ತಿಂಡಿ ಆರ್ಡರ್ ಮಾಡೋಕ್ಕೆ ಆಗೋದೇ ಇಲ್ಲ. ಒಂದು 100 ಪೇಜಿನ ಪುಸ್ತಕ ಇಡ್ತಾರೆ ನಿಮ್ಮ ಮುಂದೆ, ಅದು ಓದೋದ್ರಲ್ಲೇ ಸಂಭ್ರಮ ಆಗಿ ಹೋಗುತ್ತೆ. ಆ ತರಕಾರಿಗಳ ಹೆಸರು ಏನು ಚಂದ ಹೆಸರುಗಳು, ತಿಂತಿರೋ ಬಿಡ್ತಿರೋ, ಓದೋಕ್ಕೆ ಚೆನ್ನಾಗಿರ್ತದೆ. ನೀವು ಹೋದರೆ ಆರ್ಡರ್ ಮಾಡಿ ನೋಡಿ, 4 ಜನ ಹೋದರೆ ಮಗ ಹೇಳ್ತಾನೆ ನನಗೆ ಈ ಪಲ್ಯ ಬೇಕು, ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು, 10 ವೆರೈಟಿ. ಕೊನೆಗೆ ಒಂದು ಊಟ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು. ಹಾಗಾಗಿದೆ ಈ ಪರಿಸ್ಥಿತಿ. ಈಗ ಮನೆಯಲ್ಲಿ ಚಾಯ್ಸಸ್ ತುಂಬ ಆಗಿದೆ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಚಾಯ್ಸ್ ಇಲ್ಲದೆ ಹೋಗಿದೆ ಎಷ್ಟು ಚೆನ್ನಾಗಿತ್ತಲ್ಲ. ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ. ಇನ್ನೊಂದು ಪದ್ಯ 28 ಅದಕ್ಕೆ ಸಪೋರ್ಟ್ ಮಾಡೋ ಹಾಗಿರುವಂಥದ್ದು. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಇದೆಯಲ್ಲ, ರುಚಿಗಳಿದ್ದಾವಲ್ಲ, ಸೃಷ್ಟಿ ಕಾರಣವೆನಿಪವೋಲ್ ತೋರ್ಪುದು ಒಂದು ಕ್ಷಣ. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳು ಇದ್ದಾವಲ್ಲ, ಇವೆಲ್ಲನೂ ಸೃಷ್ಟಿ ಕಾರಣವೆನಿಪವೋಲು ತೋರ್ಪುದು ಒಂದು ಕ್ಷಣ. ಸುಂದರವಾದದ್ದು, ಕರುಣೆಯಿಂದಿರುವಂಥದ್ದು, ಸೌಂದರ್ಯವಾಗಿರುವಂಥದ್ದು, ರುಚಿ ಇರುವಂಥದ್ದು ಇದೇ ಇರ್ಬೋದೇನೋ ಕಾರಣ ಅಂತ ಅನಿಸೋ ಹಾಗೆ ಒಂದು ಕ್ಷಣ ಅನಿಸುತ್ತಂತೆ. ಮತ್ತು ಮುಂದೆ ಕಾರ್ಪಣ್ಯ ಕಟುಕತೆಗಳು ಎನಿಪುದು ಇನ್ನೊಂದು ಕ್ಷಣ. ಇನ್ನೊಂದು ಕ್ಷಣ ನೋಡಿದಾಗ ಜೀವನದಲ್ಲಿ ಏನಿದೆಯಪ್ಪ, ಬರೀ ಕಾರ್ಪಣ್ಯ, ಕಷ್ಟ, ಕಟುಕತೆ, ಹಾರ್ಷಿದೆ ಅಂತ ಅನಿಸುತ್ತೆ. ತೋರದು ಆವುದು ದಿಟವೋ ಮಂಕುತಿಮ್ಮ. ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಯಾವುದು ದಿಟ ಅಂತ ಗೊತ್ತಾಗ್ತಾ ಇಲ್ಲ, ಸತ್ಯ ಯಾವುದು ಗೊತ್ತಾಗ್ತಾ ಇಲ್ಲ. ನಿಜವಾಗಲೂ ಜಗತ್ತಿರೋದು ಏನು, ಒಳ್ಳೆಯದಾ ಕೆಟ್ಟದ್ದ? ಆ ಕ್ಷಣದ ಅನುಭವವೇ ಗತಿಯದು. ಆಗ ಕೃಷ್ಣ ಅರ್ಜುನನಿಗೆ ತನ್ನ ವಿಭೂತಿಗಳನ್ನು ಹೇಳೋಕೆ ಶುರು ಮಾಡ್ತಾನೆ. ತನ್ನ ವಿಭೂತಿಗಳು ಯಾವ್ಯಾವುದು ಅಂತ. ಕಥಂ ವಿದ್ಯಾ ಮಹಂ ಯೋಗಿಂ ಸ್ಥಾಂಸದಾ ಪರಿಚಿಂತಯಾನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಷಿ ಭಗವನ್ಮಯ. ನೀನು ಯಾವ ರೀತಿ ಚಿಂತೆ ಮಾಡ್ತೀಯೋ ಅಲ್ಲಿದ್ದೆ ನೋಡಪ್ಪ. ನನ್ನನ್ನು ಹೇಗೆ ವಿಚಾರ ಮಾಡಲಪ್ಪ ನಿನ್ನ ಅಂತ ಕೇಳ್ತಾನೆ ಅರ್ಜುನ. ಹೇಗೆ ವಿಚಾರ ಮಾಡಲಿ, ಯಾವ ರೂಪದಲ್ಲಿ ನೋಡಲಿ ನಿನ್ನ, ಯಾವ ಭಾವದಲ್ಲಿ ನೋಡಲಿ, ಆ ಭಾವ ಹೇಳ್ಬಿಡು ನನಗೆ ಸ್ವಲ್ಪ ಅಂತ ಕೇಳಿದಾಗ, ಇದು ಬಹಳ ದೊಡ್ಡ ಮಾತು, ನನಗಿಷ್ಟವಾಗಿರುವಂಥ ಮಾತು. ನಾವು ಸಾಮಾನ್ಯವಾಗಿ ಭಗವಂತನ ಅರ್ಜುನ ಕೇಳ್ತಾನೆ, ಶರಣಾಗತಿ ಆದಂಥವನು, ನೀನು ಯಾವ ರೂಪದಲ್ಲಿ ನೋಡಲಿ, ಯಾವ ರೂಪದಲ್ಲಿ ಚೆನ್ನಾಗಿ ಕಾಣಿಸ್ತೆ ಹೇಳು, ನೋಡ್ತೀನಿ ಅಂತ. ಇದು ಭಾವದ ಉತ್ಕಟತೆಗೆ ಹೋದಾಗ ಬರುವಂಥ ಮಾತು, ತುಂಬ ಶರಣಾಗತನಾದವನ ಮಾತು. ಆಧ್ಯಾತ್ಮಿಕ ಒಲವು ಹಸಿವು ಉಳ್ಳವರಿಗೆ ಮಾತ್ರ ಆಧ್ಯಾತ್ಮಿಕ ಬೋಧನೆ ಅಮೃತ ಆಗ್ತದೆ, ಉಳಿದವರಿಗೆ ಬಹಳ ಬೋರ್ ಆಗ್ತದೆ. ಇರೋದೇ ಹಾಗೆ, ವಿಷಯ ಇರೋದು. ಅದ್ರ ಬಗ್ಗೆ ಒಲವಿದ್ದಾಗ ಆಸಕ್ತಿ ಬರ್ತದೆ, ಆ ಒಲವು ಬರಬೇಕು. ಉಳಿದವ್ರಿಗೆ ಅದೇನೂ ಅಲ್ಲ. ಅರ್ಜುನನಿಗೆ ಈಗ ಹಸಿವು ಬಂದುಬಿಟ್ಟಿದೆ. ಅದು ಇಷ್ಟು ದಿವಸ ಬರೀ ಶೌರ್ಯ ಇತ್ತು, ಆ ಶೌರ್ಯ ಹೋಗ್ಬಿಡ್ತು. ಮನಸ್ಸಿನಲ್ಲಿ ನಂಬಿಕೆ ಹೋಗಿತ್ತು, ಶ್ರದ್ಧೆ ಹೋಗಿತ್ತು, ಆ ಶ್ರದ್ಧೆ ಬಂತು. ಈಗ ಪೂರ್ತಿ ನಂಬಿಕೆ ಬಂದಿದೆ ಕೃಷ್ಣನ ಮೇಲೆ. ಹೇಳಪ್ಪ ನೀನು ಯಾವ ರೀತಿ ನಂಬಲಿ ಹೇಳು, ಯಾವ ರೀತಿ ಪೂಜೆ ಮಾಡಲಿ ಅಂತ ಕೇಳ್ತಾನೆ. ಕೇಳಿದಾಗ ಇದು ಭಾರತೀಯರಿಗೆ ವಿಶೇಷವಾಗಿರುವಂಥ ಆಧ್ಯಾತ್ಮಿಕ ಒಂದು ಚಿಂತನೆ. ನಮ್ಮ ಹುಡುಗರಿಗೆ ಹೊಸದ ಆಧ್ಯಾತ್ಮಿಕ ಓಲ್ದೇ ಹೋದ್ರೂ ಕೂಡ ಗೊತ್ತಿಲ್ಲದ ಹಾಗೆ, ಅದು ಜೀನ್ಸ್ ಮೂಲಕನೋ ಏನೋ ಗೊತ್ತಿಲ್ಲ, ಮನೆ ವಾತಾವರಣದ ಮೂಲಕ ಸಾಕಷ್ಟು ಜನ ಗೊತ್ತಿರುತ್ತೆ ಇದ್ರ ಬಗ್ಗೆ. ಈ ಗುಣಗ್ರಹಣದ ಪ್ರಚಂಡ ಶಕ್ತಿ ಇದೆ, ಆಧ್ಯಾತ್ಮಿಕ ಗುಣಗ್ರಹಣದ ಪ್ರಚಂಡ ಶಕ್ತಿ ಭಾರತೀಯರಿಗಿದೆ.
ಇದನ್ನು ಗುರುತಿಸಿ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಗುರುತಿಸಿ ಗೌರವ ಮಾಡುವಂಥ ಪರಿಪಾಠ ಕೂಡ ನಮ್ಮಲ್ಲಿದೆ. ಇವತ್ತಿಗಾದರೂ ಸನ್ಯಾಸಿಗಳಿಗೆ ನಾವು ತುಂಬ ಗೌರವ ಕೊಡ್ತೇವೆ, ಯಾಕಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೋತಾರೆ ಅವರು ಅಂತ ಕೊಡುವಂಥದ್ದು. ನಮ್ಮ ದೇಶದ ಗಮನಿಸಬೇಕಾದ್ದು, ನಮ್ಮ ಆಧ್ಯಾತ್ಮಿಕ ಪ್ರಬೋಧಕರನ್ನು ಯಾರನ್ನೂ ನಾವು ಕೊಲ್ಲಿಲ್ಲ, ಯಾರನ್ನೂ ಶಿಲುಬೆಗೂ ಏರಿಸಲಿಲ್ಲ. ಅವರು ಹೇಳಿದ್ದನ್ನು ಒಪ್ಪದೇ ಹೋದರೂ ಕೂಡ, ಯಾರೋ ಆಧ್ಯಾತ್ಮಿಕ ಪ್ರಚೋದನೆ ಮಾತನ್ನು ಹೇಳಿದ ಕೂಡ ಆ ಮಾತನ್ನು ಒಪ್ಪದೇ ಹೋದರೂ ಕೂಡ ಅವರ ಶೀಲ ಚೆನ್ನಾಗಿದ್ದರೆ ಅವ್ರು ನಾವು ಗೌರವಿಸಿದ್ದೇವೆ, ಅಪಮಾನ ಮಾಡೋಕ್ಕೆ ಹೋಗಿಲ್ಲ, ಇದುವರೆಗೆ ಯಾರಿಗೂ ಮಾಡಿಲ್ಲ. ಆ ರೀತಿ ಅದು ಮಾತನ್ನು ಹೇಳಿದೆ, ಶೀಲ ಚೆನ್ನಾಗಿದ್ದಾಗ ಅಂತ ಹೇಳಿದೆ. ತಾವು ಗಮನಿಸಬೇಕಾದ್ದು, ಬುದ್ಧ ತಾನಿದ್ದ ಕಾಲದಲ್ಲಿ ಇದ್ದ ಸಂಪ್ರದಾಯಗಳನ್ನೆಲ್ಲ ಟೀಕೆ ಮಾಡಿದ, ಕಿತ್ತು ಹಾಕಿದ, ಅಂದಾಜಂತೆ ಕಿತ್ತು ಹಾಕಿದ. ಆದರೆ ಯಾರೋ ಬೇಜಾರಿಲ್ಲದೇನೆ ಎಷ್ಟರ ಮಟ್ಟಿಗೆ ಅಂದರೆ, ಅದೇ ಬುದ್ಧನ್ನ ನಾವು ಒಂದು 10 ಅವತಾರಗಳಲ್ಲಿ ಒಂದು ಅವತಾರ ಮಾಡ್ಕೊಂಡ್ಬಿಟ್ವಲ್ಲ. ಯಾರು ಟೀಕೆ ಮಾಡಿ ಇದು ಚೆನ್ನಾಗಿಲ್ಲ ತೆಗೆದು ಹಾಕಿ ಅಂತ ಹೇಳಿದಂಥ ಬುದ್ಧನ ಬಗ್ಗೆ ಗೌರವ ಇಟ್ಕೊಂಡು ಅವನ 10 ಅವತಾರದಲ್ಲಿ ಒಂದು ಅವತಾರ ಮಾಡ್ಕೊಂಡ್ವಿ. ಸ್ವಾಮಿ ವಿವೇಕಾನಂದರಷ್ಟು ಟೀಕೆ ಮಾಡಿದವರು ಯಾರೂ ಇಲ್ಲ ನಮ್ಮ ಧರ್ಮವನ್ನು ಟೀಕೆ ಮಾಡಿದಷ್ಟು. ಆದರೆ ಅವ್ರ ಬಗ್ಗೆ ನಮ್ಗೆ ತುಂಬ ಗೌರವ, ನಮ್ಮ ಆರಾಧ್ಯ ದೈವ ಅವರು. ಅವ್ರು ಹೇಳ್ತಾರೆ, ನಿಮ್ಮ ಸಂಪ್ರದಾಯದಲ್ಲಿ ಇದು ಕೆಟ್ಟು ಹೋಗಿದೆ, ಸರಿ ಮಾಡ್ಕೊಳ್ಳಿ, ಇದನ್ನು ತೆಗೆದು ಹಾಕಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮಾತಿನಲ್ಲಿ, ನಮ್ಮ ಆಧ್ಯಾತ್ಮಿಕ ಶಕ್ತಿಯಲ್ಲಿ ತುಂಬ ಮಾತಿಗೆ ಅವಕಾಶ ಇದೆ, ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇದೆ, ಅಷ್ಟು ಸ್ಪಷ್ಟವಾಗಿ ಹೇಳುವಂಥದ್ದು. ಇದನ್ನೆಲ್ಲ ಹೇಳಿದಂಥ ಧರ್ಮ ಭಾರತದಲ್ಲಿ ಒಂದು ನಂಬಿಕೆ ಮಾತ್ರ ಆಗದೆ ಒಂದು ಅನುಭವ ಆಯಿತು ಅಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಒಂದು ಪದ್ಯ ಇದೆ, ಪದ್ಯ 54. ಫಲವಿಲ್ಲ ಕಾರ್ಯಕಾರಣವಾದದಿಂ, ಫಲವಿಲ್ಲ ಕಾರ್ಯಕಾರಣವಾದದಿಂ, ತತ್ವ ಸಿಲುಕದು ಎಮ್ಮಯ ತರ್ಕ ಕರ್ಕಶ ಅಂಕುಶಕ್ಕೆ, ಸುಳಿವುಗಳು ಆಗೀಗಳದು ಸೂಕ್ಷ್ಮಾನುಭವಗಳಲ್ಲಿ, ತಿಳಿಮನದಿ ನೋಲ್ಪರ್ಗೆ ಮಂಕುತಿಮ್ಮ. ಫಲವಿಲ್ಲ ಕಾರ್ಯಕಾರಣವಾದದಿಂ, ನಾವು ಸಾಮಾನ್ಯವಾಗಿ ಕಾರ್ಯಕಾರಣವಾದ ಅಂತ ಹೇಳ್ತೀವಿ. ಒಂದು ಕಾರ್ಯಕ್ಕೆ ಒಂದು ಕಾರಣ ಇರಬೇಕು, ಯಾವುದೇ ಒಂದು ಕೆಲಸ ಆಗಿರೋ ಒಂದು ಕಾರಣ ಇರಬೇಕು ಅಂತ ಹೇಳಿ ಕಾರ್ಯಕಾರಣ ಅಂತ ಹೇಳ್ತೀವಿ ನಾವು. ಅದು ವಾದ ಮಾಡಿ ಉಪಯೋಗ ಇಲ್ಲ, ಯಾಕಂದರೆ ತತ್ವ ನಿಲುಕದು, ಆ ಮೂಲ ತತ್ವ ಇದೆಯಲ್ಲ ನಮ್ಮ ನಿಲ್ಕೋದಿಲ್ಲ. ಎದಕ್ಕೆ? ನಮ್ಮಯ ತರ್ಕ ಕರ್ಕಶ ಅಂಕುಶಕ್ಕೆ. ಬರೀ ತರ್ಕಕ್ಕೆ ಸಿಗೋದಲ್ಲ, ಅದು ಅನುಭವ ಆಗುವಂಥದ್ದು. ಸುಳಿವುದು ಆಗೀಗಳದು ನಮ್ಮ ಸೂಕ್ಷ್ಮಾನುಭವಗಳಲ್ಲಿ, ನಮ್ಮ ಸೂಕ್ಷ್ಮ ಅನುಭವಗಳಲ್ಲಿ ಮಾತ್ರ ಅದು ಗೊತ್ತಾಗ್ತದೆ, ತರ್ಕಕ್ಕೆ ಸಿಗುವಂಥದ್ದಲ್ಲ. ಭಗವಂತ ಹೇಗಿದ್ದಾನೆ, ಎಷ್ಟು ಕೈ ಇದೆ, 4 ಕೈನೋ 6 ಕೈನೋ ಇದ್ದರೆ ಮತ್ತೆ ನಾಳೆ ರಾಮಕೃಷ್ಣಗೆ ಬರಬೇಕು. ಇಷ್ಟು 1000 ಕೈ ಇದ್ದು 2 ಕೈ, 1000 ಮುಖ ಇದ್ದು 2 ಕೈ ಇದ್ದರೆ ನೆಗಡಿ ಬಂದಾಗ ಏನು ಮಾಡ್ತೀಯಮ್ಮ ಅಂತ ಕೇಳುವಂಥ ಪ್ರಶ್ನೆ. ಅವನ ಚಿಂತೆ ಅದು. ಆ ಚಿಂತೆ ಅಲ್ಲ, ನಮಗೆ ತರ್ಕ ಇಲ್ಲ, ಇಲ್ಲಿ ಅನುಭವಗಳಾಗಬೇಕು. ಸುಳಿಯುವುದು ಅದು ಯಾವಾಗಲೂ ಅಲ್ಲ, ಆಗೀಗಳದು, ಸುಳಿಯುವುದು ಆಗೀಗಳದು ಸೂಕ್ಷ್ಮಾನುಭವಗಳಲ್ಲಿ, ತಿಳಿ ಮನದಿ ನೋಳ್ಪರ್ಗೆ ಮಂಕುತಿಮ್ಮ. ಮನಸ್ಸು ತಿಳಿಯಾಗಿ ಯಾರು ಸೂಕ್ಷ್ಮ ಅನುಭವಗಳು ತೆರೆಕೊಂಡಿದ್ದಾರೋ ಅಂಥವ್ರಿಗೆ ಅನುಭವ ಆಗುವಂಥದ್ದು. ಈ ಅನುಭವ ಅನ್ನುವಂಥದ್ದು ಬಹಳ ವಿಚಿತ್ರವಾದಂಥದ್ದು. ಒಂದು ಗುಡಿ ಇತ್ತು, ಹಳೆ ಗುಡಿ, ಬಹಳ ಪ್ರಖ್ಯಾತವಾದಂಥ ಗುಡಿ, ಸಹಸ್ರಾರು ಜನ ಬರೋರು. ಆ ಗುಡಿಯನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೊಬ್ಬ ಕಸ ಗುಡಿಸೋನಿದ್ದ. ಅವನು ಅಲ್ಲೇ ಕಸ ಗುಡಿಸ್ಕೊಂಡು 20-30 ವರ್ಷ ಇದ್ದು ವಯಸ್ಸಾಗಿದೆ. ಅಲ್ಲೇ ಇರೋದ್ರಿಂದ ದಿನಾಲೂ ದೇವರ ದರ್ಶನ ಆಗ್ತಾಯಿತ್ತು, ಅವನಿಗೆ ವಿಗ್ರಹ ದರ್ಶನ ಆಗ್ತಿತ್ತಂತೆ. ಅವನು ದೇವ್ರ ಬಗ್ಗೆ ಕರುಣೆ ಬಂತು. ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ, ಪಾಪ ನಿಂತೇ ಇದ್ದಾನೆ ದೇವರು, ಕೂತೇ ಇಲ್ಲ. ಏನು 1000 ಜನ ಬರ್ತಾರೆ, ಬೇಡ್ಕೋತಾರೆ, ಕೊಟ್ಟೆ ಕೊಡ್ತಾನೆ, ನಗನಗ್ತಾ ಇದ್ದಾನೆ. ಮುಖ ಹಾಗೇ ಇದೆ, ಮುಖ ಬದಲಾವಣೆ ಆಗಲಿಲ್ಲ. ತೊಂದರೆ ಆಗಲ್ವ ಅವನಿಗೆ? ಅವನಿಗದು ವಿಗ್ರಹ ಅನ್ನಿಸ್ಲೇ ಇಲ್ಲ, ಅದೊಂದು ಚೈತನ್ಯ ಅನ್ನಿಸ್ತು. ಒಂದು ದಿವಸ ರಾತ್ರಿ ಎಲ್ಲರೂ ಹೋದ್ಮೇಲೆ ಆ ವಿಗ್ರಹ ನಿಂತ್ಕೊಂಡು ಕೈ ಮುಗಿದು ಹೇಳಿದಂತೆ, ಭಗವಂತ ನಿನ್ನ ಬಗ್ಗೆ ಬಹಳ ಕರುಣೆ ಬರುತ್ತಪ್ಪ ನನಗೆ, ನೀನು ಜನರಿಗೆ ಕರುಣೆ ತೋರಿಸ್ತೀಯ, ಬೇಡಿದ್ದೆಲ್ಲ ಕೊಡ್ತೀಯ, ನಿಂತೇ ಇದೆಯಲ್ವ ಮಾರಾಯ, ಕಾಲು ನೋಯಿಸಲ್ವ, ಒಂದು ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ರೆಸ್ಟ್, ನೀನು ಸ್ವಲ್ಪ ರೆಸ್ಟ್ ತಗೋ, ಆ ಪುರೋಹಿತರು ಹೋಗಿಲ್ವ ಮನೆಗೆ, ನೀನು ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದಂತೆ. ಆ ಭಗವಂತನಂತೆ ತೊಗೋಬೇಕಂತೀನಪ್ಪ, ನನ್ನ ಜವಾಬ್ದಾರಿ ಯಾರು ತೊಗೊಳ್ಳೋರು, ನನ್ನಿಂದ ಏನಾದರೂ ಆಗೋದಿದ್ರೆ ಹೇಳೋ ಮಾರಾಯ, ಮಾಡ್ತೀನಿ ಅಂತಂದ ಕಸ ಗುಡಿಸೋ. ನಿನ್ನ ಕಡೆಯಿಂದ ಆಗತ್ತಪ್ಪ, ನೀ ಮಾಡ್ತೀಯಾ? ಮಾಡ್ತೀನಿ. ಏನು ಮಾಡ್ಬೇಕು ಹೇಳು? ಇಲ್ಲ ಅನ್ಬಾರ್ದು. ಇಲ್ಲ ಅನ್ನಲ್ಲ. ಏನು? ನಾಳೆ ಒಂದು ದಿವಸ ನೀನೇ ದೇವರಾಗ್ಬಿಡು, ನಾನು ರೆಸ್ಟ್ ತೊಗೋತೀನಿ, ನನ್ನ ಆಕಾರ ನೀನು ಕೊಟ್ಬಿಡ್ತೀನಿ. ನಾನು ನಾಳೆ ಒಂದು ದಿವಸ 24 hours ನೀನು ನಿಂತ್ಕೊಂಡ್ಬಿಡ್ಬೇಕು. ಆದರೆ ಒಂದು ಕಂಡೀಷನ್ ಇದೆ, ನೀನು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು, ನೀನು ದೇವ್ರು ಹಂಗೆ ನಿಂತ್ಕೋಬೇಕಷ್ಟೇ. ಜನ ಬರ್ತಾರೆ, ಸಾವಿರಾರು ನಗನಗ್ತಾ ಇರಬೇಕು, ಕೈ ಮುಕ್ಕೊಂಡು ಕೈ ಇಟ್ಕೊಂಡು ಹಾಗೆ ನಿಂತಿರ್ಬೇಕು. ನೀನು ಮಾತಾಡಬಾರ್ದು, ಕೆಲಸ ಮಾಡಬಾರ್ದು. ಕೆಲಸ ನಾ ಮಾಡ್ತೀನಿ ಎಲ್ಲ. ಆಯ್ತಪ್ಪ, ರೆಸ್ಟ್ ತಗೋ ನೀನು ಅಂದಂತೆ. ಮರುದಿವಸ ಬೆಳಗ್ಗೆ ಆಗೋದ್ರೊಳಗೆ ಈ ಕಸ ಗುಡಿಸೋನು ದೇವರಾಗಿ ನಿಂತಿದ್ದ ವಿಗ್ರಹದಲ್ಲಿ. ಭಗವಂತ ಅಲ್ಲಿ ಮರೆಯಾಗಿ ನಿಂತು ಕೂತು ನೋಡ್ತಾ ಇದ್ದ. ಬೆಳಗ್ಗೆ ಜನ ಬರೋರು. ಒಬ್ಬ ಭಾರಿ ಶ್ರೀಮಂತ ಬಂದ, ಕೋಟ್ಯಾಧೀಶ, ಭಾರಿ ಕೋಟ್ಯಾಧೀಶ ಬಂದು ಜನ ಇತ್ತಲ್ಲ, ತುಂಬ ಜನ, ಎಲ್ಲರ ಕಣ್ಣಿಗೆ ಕಾಣಿಸೋ ಹಾಗೆ 1 ಕೋಟಿ ರೂಪಾಯಿಯನ್ನು ಆ ಹುಂಡಿಗೆ ಹಾಕಿದ.
ಅದು ಮುಖ್ಯ, ಎಲ್ಲರಿಗೆ ಕಾಣಿಸೋ ಹಾಗೆ ಹಾಕಿದ. ಅಂದರೆ ಹಾಕಿದ್ದೀನಿ ಅಷ್ಟೊಂದು ಗೊತ್ತಾಗಬೇಕು. ಆಮೇಲೆ ಮುಂದೆ ವಿಗ್ರಹದ ಮುಂದೆ ಬಗ್ಗಿ ನಮಸ್ಕಾರ ಮಾಡಿದ. ಏಳುವಾಗ ಶ್ರೀಮಂತನ ಪರ್ಸು ಭಾರವಾಗೇ ಇರುತ್ತೆ, ಅದು ಪರ್ಸ್ ಬಿತ್ತು ಕೆಳಗಡೆ. ಅವನು ನೋಡಲಿಲ್ಲ, ಹಾಗೆ ನಮಸ್ಕಾರ ಮಾಡಿ ಹೋದ. ಅವನ ಹಿಂದೆ ಬಡವ ಬಂದ, ಪಾಪ ಬಡವ ಅಂದರೆ ಅಸಾಧ್ಯ ಬಡವ. ಅವನು ಏನೂ ಇಲ್ಲ. ಭಗವಂತ ನೀನು ಏನು ಪರೀಕ್ಷೆ ಮಾಡ್ತಿ ಮಾಡಪ್ಪ, ಕತ್ತು ಕೊಟ್ಟು ನಿಂತುಬಿಟ್ಟಿದ್ದೀನಿ, ನೀನು ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ಇದು ನನ್ನ ಕೈಯಲ್ಲಿ ಇರೋದು ಒಂದೇ ₹1. ಇನ್ನೇನೂ ಇಲ್ಲ ನನ್ನ ಮನೆಯಲ್ಲಿ, ಒಂದು ಕಾಳು ಅಕ್ಕಿ ಇಲ್ಲ, ಇದು ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ, ₹1 ನಿನಗೆ ಹಾಕಿದ್ದೀನಿ ಅದಕ್ಕೆ ನಾನು ಪಾರು ಮಾಡೋದು ಏನೇಪ್ಪ, ಏನು ಮಾಡ್ತೀನಿ ನೋಡು, ದಾರಿ ತೋರಿಸು, ಮನೆಯಲ್ಲಿ ಮಕ್ಕಳು ಹಸ್ಕೊಂಡಿದ್ದಾರೆ ಅಂತ ಹೇಳ್ದ. ಅವನು ಬಗ್ಗೆ ನಮಸ್ಕಾರ ಮಾಡ್ದ. ನೋಡಿದ ಮುಂದೆ ಪರ್ಸ್ ಇದೆ, ಅವನಂದ ಭಗವಂತನೇ ಇಟ್ಟಿದ್ದಾನೆ. ನೋಡಿ, ಈಗ ಕೇಳಿದ ತಕ್ಷಣ ಕೊಟ್ಟ ಭಗವಂತ. ಜಾಗೃತ ದೇವಸ್ಥಾನ ಅಂತ ಹೇಳಿದರು. ಪರ್ಸ್ ತೊಗೊಂಡ, ಥ್ಯಾಂಕ್ ಯು ಭಗವಂತ, ಉಪಕಾರ ಆಯಿತು ಅಂತ ಹೋದ. ಅವನ ಹಿಂದೆ ಒಬ್ಬ ನಾವಿಕ ಬಂದ, ಒಬ್ಬ ಸೀಮನ್, ಅವನು ಸಮುದ್ರದ ನಾವಿಕ. ಅವನು ಬಂದು ನಮಸ್ಕಾರ ಮಾಡ್ದ. ಯಾಕೆ ಮಾಡ್ದ ಅಂತ, ಇವತ್ತು ರಾತ್ರಿ ಪ್ರವಾಸಕ್ಕೆ ಹೊಟ್ಟಿದ್ದಾನೆ, ಹಡಗಿಗೆ ಹೊಟ್ಟಿದ್ದಾನೆ. ನನ್ನ ಯಾತ್ರೆ ಸಫಲ ಆಗಲಪ್ಪ ಭಗವಂತ, ಆಶೀರ್ವಾದ ಮಾಡೋದು, ನಮಸ್ಕಾರ ಮಾಡ್ತಿದ್ದಾನೆ. ನಮಸ್ಕಾರ ಮಾಡೋ ಹೊತ್ತಿಗೆ ಆ ಶ್ರೀಮಂತ ಹೋಗಿದ್ದಾನೆ ಹೊರಗಡೆ, ಪರ್ಸ್ ನೋಡ್ಕೊಂಡಿದ್ದಾನೆ, ಪರ್ಸ್ ಇಲ್ಲ ಅಂತ. ಪೊಲೀಸ ಕರ್ಕೊಂಬಂದ. ಇವನೇ ನೋಡ್ರಿ ಪರ್ಸ್ ತೊಗೊಂಡದ್ದು ನಾವಿಕ ಅಂದ. ನಾವಿಕ ನಾನು ತೊಗೊಂಡಿಲ್ಲ ಅಂದ. ಸುಳ್ಳು ಹೇಳ್ಬೇಡ, ಯಾರೂ ಹೋಗಿಲ್ಲ, ಬಡವ ಹೋದದ್ದನ್ನು ಯಾರೂ ನೋಡಿಲ್ಲ, ಇವನೇ ಮಾಡಿದ್ದು. ಅವನು ಹಿಡ್ಕೊಂಡು ಹೋದ್ರು. ಆಗ ನಾವಿಕ ಅಂದ, ಭಗವಂತ ಇದೇನಾ ನಿನ್ನ ನ್ಯಾಯ? ಮುಂದೆ ಆಗ್ತಾ ಇದೆ ಅನ್ಯಾಯ. ನಾನು ತೊಗೊಂಡಿಲ್ಲ ಪರ್ಸು, ಯಾರು ತೊಗೊಂಡ್ರೋ ಗೊತ್ತಿಲ್ಲ ನನಗೆ, ನನ್ನ ಮೇಲೆ ಬರ್ತಾ ಇದೆ, ನಾನು ಜೈಲಿಗೆ ಹಾಕ್ತಾರೆ, ನಾನು ಪಾರು ಮಾಡಬಾರ್ದ ನೀನು ಅಂದ. ಈ ಕಸ ಗುಡಿಸೋ ಒಂದು ದೇವರಾಗಿದ್ನಲ್ಲ, ದೇವರೇನು ಹೇಳಿದ್ದ, ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿದ್ದ. ಸುಮ್ಮನೆ ಕೂತ್ಬಿಡ್ತ ಸಾಕ್ಷಿಯಾಗಿ. ಅವನು ತಡ್ಕೊಳ್ಳೋಕ್ಕಾಗಲಿಲ್ಲ. ಬಹುಶಃ ದೇವರಿದ್ದರೂ ನ್ಯಾಯ ಕೊಡಿಸ್ತಾ ಇದ್ದ ಅಂದ್ಕೊಂಡು ಹೇಳಿದಂತೆ ಮಾತಾಡಿಬಿಟ್ಟ. ನೋಡಿ, ಆ ಪರ್ಸ್ ಕದ್ದದ್ದು ಇವನಲ್ಲ, ನಾವಿಕ ಅಲ್ಲ, ಆ ಪರ್ಸ್ ಸಿಕ್ಕದ್ದು ಬಡವನಿಗೆ ಅಂತ ಹೇಳಿದ. ಅವ್ರಿಗೆ ಆಶ್ಚರ್ಯ, ಭಗವಂತ ಮಾತಾಡ್ತಾನೆ ಅಂಥೇಳಿ ಆ ನಾವಿಕನ ಬಿಟ್ಟರು. ಹೋಗಿ ಬಡವನ ಹಿಡಿದು ಹೊಡ್ಕೊಂಡು ಕರ್ಕೊಂಡು ಜೈಲಿಗೆ ಹಾಕಿದರು. ಸಾಯಂಕಾಲ ಆದಮೇಲೆ ಮತ್ತೆ ಟ್ರಾನ್ಸ್ಫರ್ ಆಗಬೇಕಲ್ಲ, ಇವನು ಒಪ್ಪಿಸ್ಬಿಟ್ಟು ಹೇಳಿದಂತೆ, ಭಗವಂತ ನಾನು ಸರಿಯಾಗಿ ಆ್ಯಕ್ಟಿಂಗ್ ಮಾಡಿದ್ನ, ನಾನು ತಪ್ಪಾಯ್ತಾ ಏನಾದರೂ ಅಂತ, ನೀ ಅನಾಹುತ ಮಾಡಿದೆಯಲ್ಲೋ ಅನ್ನಂತ. ನಿನಗೇನು ಹೇಳಿದ್ದೆ, ನಾನು ಸುಮ್ಮನೆ ನಿಂತ್ಕೋಬೇಕು ದೇವರಾಗಿ, ಮಾತಾಡಬಾರ್ದು ಅಂತ ಹೇಳಿದ್ದೆ. ನೀನೇನು ಮಾಡಿದೆ? ನೀನು ಸಹಾಯ ಮಾಡೋಕ್ಕೆ ಹೋಗಿ ಅಪಚಾರ ಮಾಡಿದೆ, ಗೊತ್ತಾ? ನೀನು ಏನು ಮಾಡಿದೆ? ನಾನು ಪ್ಲ್ಯಾನ್ ಬೇರೆ ಇರ್ತದೆ ನಂದು. ಆ ವ್ಯಾಪಾರಿ ಏನು ಧರ್ಮ ಕೊಡೋಕ್ಕೆ ಬಂದಿಲ್ಲ, ಅವನು ತೋರ್ಸೋಕೆ ಬಂದಿದ್ದ ದುಡ್ಡಿದೆ ನನ್ನ ಕಡೆ ಅಂತ. ಅವನ ಜೇಬಲ್ಲಿದ್ದಂಥ ದುಡ್ಡಿದೆಯಲ್ಲ, ಕಸ, ಅದು ಏನೂ ಅಲ್ಲ, ಸ್ವಲ್ಪ ಏನೂ ಅಲ್ಲ ಅವನಿಗೆ, ಕಳ್ಕೊಂಡದ್ದು ಏನು ಸಂಬಂಧನೇ ಇಲ್ಲ ಅವನಿಗೆ. ಆ ಬಡವನಿಗೆ ಒಂದು ವಾರ ಊಟ ಆಗಿರೋದು, ಕಷ್ಟ ಇತ್ತು ಅವನಿಗೆ. ಅವನಿಗೆ ಸಿಗಲಿ ಅಂತ ನಾನು ಮಾಡಿದ್ದ ಹಾಗೆ. ಆ ನಾವಿಕನ ಬಿಡಿಸ್ಬಿಟ್ಟೆ ಅಲ್ಲ ನೀನು, ಬಿಡಿಸ್ಬಾರ್ದಾಗಿತ್ತು, ಒಂದು ದಿವಸ ಜೈಲಿಗೆ ಹೋಗಬೇಕಾಗಿತ್ತು ಅವನು. ಅಯ್ಯೋ, ಅವನು ಯಾಕೆ ಜೈಲಿಗೆ ಹೋಗಬೇಕು? ನಿನಗೆ ಗೊತ್ತಿಲ್ಲ ಅವನು ಹಣೆ ಬಾರದಲ್ಲಿ ಏನಾಗೋದಿತ್ತು. ಹಡಗಿಗೆ ಹೋಗ್ತಾನಲ್ಲ ಇವತ್ತು ಬಿರುಗಾಳಿ ಬಿಟ್ಟು ಹಡಗು ಒಡೆದು ಸತ್ತು ಹೋಗ್ತಾನೆ ಸಾಯಂಕಾಲ ಇವತ್ತು ಅವನು. ಒಂದು ದಿವಸ ಜೈಲಲ್ಲಿ ಇದ್ದಿದ್ದರೆ ಅವನು ಉಳ್ಕೋತಾ ಇದ್ದ, ಬಡವನಿಗೆ ಊಟ ಆಗ್ತಿತ್ತು, ಇವನು ಸಮಂತನ ಕರಗ್ತಿದ್ದ, 3 ಆಗ್ತಿತ್ತು. ನೀನು ಉಪಕಾರ ಮಾಡೋಕ್ಕೆ ಹೋಗಿ ಅಪಕಾರ ಮಾಡೋಕ್ಕೆ ಹೋದೆ. ಅದಕ್ಕೆ ಹೇಳ್ತಾರೆ ಅವರು, ಫಲವಿಲ್ಲ ಕಾರ್ಯಕಾರಣದ ವಾದದಿಂ. ಬರೀ ಕಾರ್ಯಕಾರಣ ಮಾಡಿದ್ರೆ ಇಲ್ಲ. ತತ್ವ ನಿಲುಕುವುದು ಎಮ್ಮಯ್ಯ ಕರ್ಕಶ ತರ್ಕಶ ಅಂಕೋಕೆ ಸುಳಿಯುವುದು ಆಗೀಗಳದು ಸೂಕ್ಷ್ಮಾನುಭವಗಳಲ್ಲಿ. ಯಾವಾಗ ತಿಳಿ ಮನದಿ ನೋಳ್ಪರ್ಗೆ ಮಂಕುತಿಮ್ಮ, ಯಾರು ತಿಳಿ ಮನಸ್ಸಿಂದ ನೋಡ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗ್ತದೆ ಅಂತ. ಹೀಗೆ ಸಹಸ್ರಾರು ವರ್ಷಗಳೇ ಬಂದಂಥ ನಮ್ಮ ಪದ್ಧತಿ, ಆ ನಂಬಿಕೆ ನಮ್ಮ ಜೀವನ ಕಾಪಾಡುತ್ತೆ.